ನಾನು ಎತ್ತಿ ಆಡಿಸಿದಂತಹ ಮಗ ಭರತ್ ಭೂಷಣ್ ಈಗ ಅವನ ಸಾವನ್ನ ಈ ರೀತಿ ನೋಡುವಂತಾಗಿದೆ ಅಂತ ಹೊಟ್ಟೆಗೆ ಬೆಂಕಿ ಬಿದ್ದವರನ್ನು ಮಾತಾಡಿದ್ದಾರೆ ಭರತ್ ಅವರ ಸೋದರ ಮಾವ ಸೀತಾರಾಮ್ ಅವರು. ಪಾಕಿಸ್ತಾನ ಪರಿವರ್ತನೆ ಆಗಬೇಕು, ಇದು ಒಳ್ಳೆಯದಲ್ಲ ಅಂತ ಅಂತಿದ್ದಾರೆ. ಪರಿವರ್ತನೆ ಆಗೋ ದೇಶ ಅಲ್ಲ ಅದು. ಈ ರೀತಿಯ ಸಾವು ಯಾರಿಗೂ ಬರಬಾರ್ದು ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಭರತ್ ಭೂಷಣ್ ಅವರ ಸೋದರ ಮಾವ ಸೀತಾರಾಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಥರದ್ದೊಂದು ದುರ್ಘಟನೆ ಆಗುತ್ತೆ ಅಂತ ಯಾರು ಕೂಡ ಭಾರತದಲ್ಲಿ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಸರ್. ನೀವು ಕೂಡ ಅಂದ್ಕೊಂಡಿರಲಿಲ್ಲ. ಕಾಶ್ಮೀರಕ್ಕೆ ಹೋಗ್ತಿದ್ದಾರೆ ಅನ್ನೋಂಥ ವಿಚಾರ ನಿಮ್ಗೆ ಗೊತ್ತಿದೆ ಸರ್? ಇಲ್ಲ, ಅವ್ರ ತಂದೆ ತಾಯಿಗೆಲ್ಲ ಇನ್ಫಾರ್ಮ್ ಮಾಡಿದರು. ಸೊ ತುಂಬ ಒಳ್ಳೆ ಹುಡುಗ ಭೂಷಣ್ ಅಂತ ಹೇಳಿ. ಆಕೆ ಮಿಸ್ಸಸ್ಸು ಡಾಕ್ಟ್ರು ಮತ್ತು ಗಂಡು ಮಗು ಇಷ್ಟು ಜನ ಹೋಗಿದ್ದರು. ಸೊ ಎಲ್ಲ ಸರಿಯಾಗಿದ್ದರೆ ನಿನ್ನೆ ಈವ್ನಿಂಗಿಗೆ ಸೇಫಾಗಿ ಬರಬೇಕಿತ್ತು. ಈ ದುರ್ಘಟನೆ ನಡೆದಿದೆ. ಇದು ಆಗಬಾರ್ದಿತ್ತು. ದುರದೃಷ್ಟವಶಾತ್ತಿಂದ ಹಿಂಗೆ ಆಗಿದೆ. ಯಾವುದೇ ಫ್ಯಾಮ್ಲಿಗೆ ಇಷ್ಟು ನೋವು ಎಂಥವರು ಕೊಡಬಾರ್ದು, ಬಟ್ ಅವ್ರು ಕೊಟ್ಟಿದ್ದಾರೆ. ಅವರು ಪರಿವರ್ತನೆ ಆಗಬೇಕು. ದೇಶ ಮುಂದುವರಿಸ್ಬೇಕಾದ್ರೆ ಈ ರೀತಿ ನಡೀಬಾರ್ದು. ಸಾವು ಅನ್ನೋದು ಬೇರೆ ಬೇರೆ ರೀತಿಯಾಗಿ ಬರ್ತಾ ಇರುತ್ತೆ. ಆದರೆ ಈ ಥರ ಭಯೋತ್ಪಾದಕರು ಬಂದು ಗುಂಡಿಟ್ಟು ಕೊಲ್ತಾರೆ ಅನ್ನೋದು ಸರ್, ಆ ವಿಚಾರ ತಿಳಿದ ತಕ್ಷಣ ನಿಮ್ಗೆ ಅನಿಸಿದ್ದು ಸರ್? ಇಲ್ಲ, ಕಾಶ್ಮೀರಲ್ಲಿ ಹಿಂದೆ ಈ ರೀತಿ ಇತ್ತು. ಬಟ್ ಮೋದಿ ಸರ್ಕಾರ ಬಂದ ಮೇಲೆ ಈ ರೀತಿ ಎಲ್ಲ ಸರಿಯಾಗಿ ನಡೀತಿತ್ತು. ಸೊ ಇದು ಸರಿಯಲ್ಲ, ಯಾರೇ ಮಾಡಿದರೂ ಇದು ಸರಿಯಲ್ಲ. ನಾವೆಲ್ಲ ಒಂದು ನೋಡಿ, ಅವರ ತಾಯಿ ಪಾಪ ಇವರೇ ಅನಾರೋಗ್ಯದಿಂದ ಅವರು ಹಾಸಿಗೆ ಹಿಡಿದಿದ್ರು. ಅವ್ರ ಕೈಯಲ್ಲಿ ಆ ಮೃತದೇಹಕ್ಕೆ ಪೂಜೆಯನ್ನು ಮಾಡಿಸುವಂತಹ ಕೆಲಸ ಯಾವ ತಂದೆ ತಾಯಿಗೂ ಇಂಥ ಸಮಯ ಬರಬಾರ್ದು. ನೋಡಿ, ಅವರು ಗೋಳಾಡ್ತಾ ಇದ್ದಾರೆ. ಇದನ್ನು ಹೇಳೋದಕ್ಕೂ ನಮಗೆ ಕಷ್ಟ ಆಗ್ತಾ ಇದೆ.